ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಸುಧಾ ಇನ್ಸ್ಪೈರಿಂಗ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ನನ್ನ ವೀಡಿಯೋಸ್ನೆಲ್ಲರೂ ನೋಡ್ತಿದ್ದೀರಾ. ಸೊ ಫಸ್ಟ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ, ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾವು ಉಜ್ಜಯಿನಿ, ಮಹಾಕಾಳೇಶ್ವರ ಮತ್ತು ಓಂಕಾರೇಶ್ವರ ಜ್ಯೋತಿರ್ಲಿಂಗನ ನೋಡ್ಕೊಂಡು ನಾವು ನೈಟು ತ್ರಿಯಂಬಕೇಶ್ವರ್ಗೆ ಬಂದ್ವಿ. ಸೊ ನೈಟು ಸುಮಾರು ಒಂದು 8:30, 8:45 ಆಗಿತ್ತು ನಮಗೆ ತ್ರಿಯಂಬಕೇಶ್ವರ ರೀಚ್ ಆಗೋಷ್ಟರಲ್ಲಿ. ದೇವಸ್ಥಾನ 9 ಗಂಟೆಗೆ ಕ್ಲೋಸ್ ಅಂತ ಗೊತ್ತಾಯಿತು. ಸೊ ಆದಷ್ಟು ನೈಟ್ ಒಂದು ದರ್ಶನ ಮಾಡಿಬಿಡೋಣ. ಬೆಳಗ್ಗೆ ಹೇಗೋ ಏನೋ ಒಂದು ನಮಗೂ ಟೈಮಿಂಗ್ಸು ಬೆಳಗ್ಗೆ ಏನೋ ರಶ್ ಇರುತ್ತೋ ಏನೋ ಅಂದ್ಕೊಂಡು ನಾವು ರೀಚ್ ಆದ ತಕ್ಷಣ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಬಿಡೋಣ ಅಂಥೇಳಿ ಫಸ್ಟು ರೂಮ್ ಒಂದನ್ನು ನೋಡಿ ಅಲ್ಲಿ ಫೈನಲ್ ಮಾಡಿಕೊಂಡು ದರ್ಶನಕ್ಕೆ ಹೋದ್ವಿ. ಅವರು ಹೇಳಿದ್ರು 9 ಗಂಟೆಗೆ ಓಪನ್ ಇರುತ್ತೆ, ಹೋಗಿ ದರ್ಶನ ಮಾಡ್ಕೊಂಬಿಡಿ ಅಂತೇಳಿ. ಸೊ ನಾವು ದೇವಸ್ಥಾನಕ್ಕೆ ಹೊರಟ್ವಿ ನೈಟು. ತ್ರಿಯಂಬಕೇಶ್ವರ ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ ಒಂದು ಪ್ರಾಚೀನ ಹಿಂದೂ ಯಾತ್ರಾ ಸ್ಥಳವಾಗಿದೆ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದನ್ನು ಹೊಂದಿರುವ ಸ್ಥಳವಾಗಿದೆ ಇದು. ಇಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಶಿವನನ್ನು ಪ್ರತಿನಿಧಿಸುವ ವಿಶಿಷ್ಟವಾದ 3 ಮುಖದ ಲಿಂಗವನ್ನು ಹೊಂದಿದೆ. ಬ್ರಹ್ಮಗಿರಿ ಬೆಟ್ಟಗಳ ಬುಡದಲ್ಲಿರುವ ಇದು ಗೋದಾವರಿಯ ನದಿಯ ಪವಿತ್ರ ಮೂಲವೂ ಆಗಿದೆ. ಈ ತ್ರಿಯಂಬಕೇಶ್ವರ ಒಂದು ಜ್ಯೋತಿರ್ಲಿಂಗದ ವಿಶೇಷ ಏನಂದರೆ 3 ಲಿಂಗಗಳು ಕೂಡಿರುವಂತಹ ಒಂದು ಜ್ಯೋತಿರ್ಲಿಂಗ ಇದು. ಬ್ರಹ್ಮ, ವಿಷ್ಣು ಮತ್ತು ಶಿವ 3 ಲಿಂಗಗಳು ಪಕ್ಕಪಕ್ಕನೇ ಒಂದೇ ಒಂದು ಇದರಲ್ಲಿ ನಿಮಗೆ ಕಾಣುತ್ತೆ. 3 ಲಿಂಗ ಕಾಣುತ್ತೆ ನಿಮಗೆ. ತುಂಬ ವಿಶೇಷವಾಗಿತ್ತು. ನಾವು ಕೂಡ ನೋಡ್ಬೋದು, ನೀವೇ ರಶ್ ಇಲ್ಲ ಅಂದರೆ ಜನನೇ ಇರಲಿಲ್ಲ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ. ಇದೇ ನೋಡಿ ಜ್ಯೋತಿರ್ಲಿಂಗ, ಅಲ್ಲಿ ಟಿ ವಿಗಳಲ್ಲಿ ನಿಮಗೆ ತೋರಿಸ್ತಾರೆ. ಸೊ ನೈಟು ನಮ್ಮ ಮಾವನು ದರ್ಶನ ಮಾಡ್ಕೊಂಬಿಡ್ತೀನಿ ಅಂತೇಳಿ ಅವ್ರನ್ನ ಕರ್ಕೊಂಡು ನಾವು ಹೊರಟ್ವಿ. ಸೊ ನೀವೇ ನೋಡ್ಬೋದು, ಸುಮಾರಾಗಿ ಜನ ಇದ್ದರು. ಇನ್ನೂ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಗೋಪುರಗಳನ್ನ ಸ್ವಲ್ಪ ಚೇಂಜಸ್ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಕಂಬಗಳನ್ನೆಲ್ಲ ಕಟ್ಟಿದ್ದಾರೆ. ಸೊ ಹಾಗಾಗಿ ನಿಮಗೆ ಕರೆಕ್ಟಾಗಿ ಒಂದು ವ್ಯೂ ಸಿಗಲ್ಲ, ಯಾಕಂದರೆ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ. ಸೊ ನೈಟು ನಾವು ಬೇಗ ದರ್ಶನ ಮಾಡಿಕೊಂಡು ಆದಷ್ಟು ಬೆಳಗ್ಗೆ ಈಸಿ ಆಗುತ್ತೆ. ಆದರೆ ದರ್ಶನ ಆಗುತ್ತೆ ಅನ್ನಂಗಿದ್ರೆ ಹೋಗ್ಬೋದು, ಅಕಸ್ಮಾತ್ ಇಲ್ಲ ಅಂದರೆ ಅಟ್ಲೀಸ್ಟ್ ನಾವು ಹೋಗ್ಬೋದು. ದರ್ಶನ ಆಗೋಗಿದ್ರೆ ಸೇಫ್ ಇರ್ತೀವಿ ಅಂದ್ಬಿಟ್ಟು ನಾವು ದರ್ಶನ ಮಾಡ್ಕೊಂಬಿಟ್ವಿ. ನೀವೇ ನೋಡ್ಬೋದು ಹೇಗೆ ಒಂದು ಕನ್ಸ್ಟ್ರಕ್ಷನ್ ನಡೀತದೆ ಅಂತ. ಈ ಒಂದು ಕಂಬಗಳಿಲ್ಲದೆ ಹೋಗಿದ್ರೆ ಇನ್ನೂ ತುಂಬಾ ಅದ್ಭುತವಾಗಿ ಕಂಡಿರೋದು ದೇವಸ್ಥಾನ. ಸೊ ಇದೆಲ್ಲ ನಡೀತಾ ಇರೋದ್ರಿಂದ ನಿಮಗೆ ಗೋಪುರ ಏನಿದೆ ಅದು ನಿಮಗೆ ಕರೆಕ್ಟಾಗಿ ಕಾಣಿಸಲ್ಲ. ನೋಡ್ಬೋದು, ಇದು ಹೊರಗಡೆ ಕೂಡ ಟಿ ಹಾಕಿರ್ತಾರೆ. 3 ಲಿಂಗಗಳು ನಿಮಗೆ ಒಳಗಡೆ ಇರುತ್ತೆ. ಸೊ ನಾವು ನೈಟು ದರ್ಶನ ಆಯಿತು. ಸೊ ಮಾಡಿಕೊಂಡು ನಾವು ರೂಮ್ ಕಡೆ ಹೊರಟ್ವಿ. ನಾವು ದೇವಸ್ಥಾನದ ಒಂದು 5 ಮಿನಿಟ್ಸು ಇಲ್ಲ, ವಾಕಬಲಲ್ಲೇ ಇತ್ತು ರೂಮು. ಸೊ ಅಲ್ಲೇ ರೂಮ್ನ ಮಾಡ್ಕೊಂಬಿಟ್ಟಿದ್ವಿ. ಸಾಯಿ ಯಾತ್ರಿ ಅಂತೇಳಿ ನಾವು ಅಲ್ಲಿ ಎಷ್ಟೆಲ್ಲ ಬಂದರೂ ನಮಗೆ ರೂಮ್ ಸಿಕ್ತು. ಸೊ ಬೆಳಗ್ಗೆ ನಾವು ಒಂದು 6 ಗಂಟೆ 6:15 ಆಗಿತ್ತು. ನಾವು ಇನ್ನೊಂದ್ಸಲಿ ದರ್ಶನ ಮಾಡೋಣ ಅಂಥೇಳಿ ಹೊರಟ್ವಿ. ಸೊ ನೋಡಿ, ಆಗಲೇ ನೀವೇ ನೋಡ್ಬೋದು 6 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಆಗಲೇ ನಿಮಗೆಲ್ಲ ಹೊರಗಡೆ ಎಲ್ಲ ಅಂಗಡಿಗಳೆಲ್ಲ ಓಪನ್ ಇದೆ. ಬೆಳಗ್ಗೆ ಕೂಡ ದರ್ಶನ ರಶ್ ಇರಲಿಲ್ಲ. ರಶ್ ಇದ್ದಿದ್ರೆ ನಾವು ಸ್ಕಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ರಶ್ ಇಲ್ಲದೆ ಇರೋ ಕಾರಣ ಮತ್ತೊಮ್ಮೆ ಇಷ್ಟು ದೂರ ಬಂದಿದ್ದೀವಿ, ಮತ್ತೊಂದು ಸಲ ದರ್ಶನ ಆದರೆ ಇನ್ನೂ ಒಳ್ಳೆಯದಲ್ವಾ. ಸೊ ನೈಟು ನನಗೆ ಹೆಚ್ಚಾಗಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಕತ್ತಲಾಗಿದ್ದರಿಂದ ನಾನು ಅಷ್ಟು ಮಾಡೋಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಇನ್ನೊಂದು ಟ್ರಿಪ್ ಮಾಡ್ತಾಯಿದ್ದೀನಿ. ಇದು ನಿಮಗೆ ದರ್ಶನಕ್ಕೆ ಹೋಗುವಂಥ ದಾರಿ. ನೀವು ರಶ್ ಇರೋ ಟೈಮಲ್ಲಿ, ಅಂದರೆ ಕೆಲವು ಟೈಮಲ್ಲಿ ತುಂಬ ವೀಕೆಂಡ್ಸ್ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಶ್ರಾವಣ ಮಾಸದಲ್ಲಾಗಿರ್ಬೋದು, ಇಂಥ ಟೈಮಲ್ಲಿ ನೀವು ಹೋದರೆ ಖಂಡಿತ ನೋಡಿ ಈ ಎಲ್ಲ ಲೈನು ಸುತ್ಕೊಂಡು ಹೋಗಬೇಕಾಗತ್ತೆ. ನೋಡಿ ಆ ಸೈಡು ಈ ಸೈಡ್ ಎಲ್ಲ ಸೈಡು ಕ್ಯೂಗಳಿವೆ. ತುಂಬ ಒಂದು ಸುಮಾರು 2-3 ಅವರ್ಸ್ 4 ಅವರ್ಸ್ ದರ್ಶನಕ್ಕೆ ಕಾಯಬೇಕು ಅಂತ ಕೂಡ ನಾವು ನೋಡಿದ್ದೀವಿ. ಈ ಥರ ನೀವು ಒಂದು ಆಫ್ ಸೀಸನಲ್ಲಿ, ವೀಕ್ ಡೇಸಲ್ಲಿ ಆ ಥರ ಏನಾರು ಹೋದರೆ ಆರಾಮಾಗಿ ದರ್ಶನ ಮಾಡ್ಬೋದು. ಒಂದು ಮಿನಿಮಮ್ ಅಂದರೆ ಒಂದು 10-15 ಮಿನಿಟ್ಸು ಅದು ನಡ್ಕೊಂಡು ಹೋಗೋದಷ್ಟು ಬಿಟ್ಟರೆ ಇನ್ನೇನು ನಿಮಗೆ ಹೆಚ್ಚಿಗೆ ಟೈಮ್ ತೊಗೊಳ್ಳಲ್ಲ ದರ್ಶನಕ್ಕೆ.
ನೀವೇ ನೋಡ್ತಾ ಇದ್ದೀರಾ, ಜನನೇ ಇಲ್ಲ, ನಾವೇ ಜನ ಅನ್ನಬೇಕು ಅಷ್ಟೇ. ಬೆರಳೆಣಿಕೆ ಎಷ್ಟು ಜನ ಇದ್ದಾರೆ ಅಷ್ಟೇ. ನಾವು ಅದಕ್ಕೆ ಇಷ್ಟು ಕಮ್ಮಿ ಜನ ಇರುವಾಗ ಯಾಕೆ ಮತ್ತೊಮ್ಮೆ ದರ್ಶನ ಮಾಡ್ಬೋದು ಅಂಥೇಳಿ ನಮ್ಮ ಮಾವ ರೂಮಲ್ಲೇ ಇದ್ದರು. ಯಾಕಂದರೆ ಅವ್ರು ನೈಟ್ ದರ್ಶನ ಮಾಡಿದರು, ಮತ್ತೆ ನಡ್ಕೊಂಡು ಬಂದು ಅವ್ರಿಗೆ ಸ್ವಲ್ಪ ಸ್ಟ್ರೈನ್ ಆಗುತ್ತೆ ಅಂಥೇಳಿ ನಾವು ರೂಮಲ್ಲಿ ರೆಸ್ಟ್ ಮಾಡಿ ರೆಡಿಯಾಗಿರಿ ಅಂಥೇಳಿ ನಾವು ಬೇಗ ರೆಡಿಯಾಗಿಬಿಟ್ಟು ದರ್ಶನಕ್ಕೆ ಬಂದುಬಿಟ್ವಿ. ಸೊ ನಾವು ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ಅವರು ರೆಡಿಯಾಗಿರ್ತೀನಿ ಅಂತ ಹೇಳಿದರು. ಸೊ ನೋಡ್ಬೋದು ನೀವು ಎಷ್ಟು ದೂರ ಲೈನ್ಸ್ಗಳಿವೆ ಅಂಥೇಳಿ. ಇಷ್ಟು ಲೈನು ನೀವು ಜನ ಇದ್ದಾಗ ಮುಗಿಸ್ತೀನಿ ಅಂತಂದರೆ 3 ಅವರ್ಸ್ 4 ಅವರ್ಸು ಮ್ಯಾಕ್ಸಿಮಮ್ ಬೇಕೇ ಬೇಕು ನಿಮಗೆ, ಈ ಒಂದು ಕ್ಯೂನಲ್ಲಿ ಜನ ಇದ್ದಾಗ ಹೋಗ್ತೀನಿ ಅಂತಂದರೆ. ನಮ್ಮ ಒಂದು ಏನಂತಾರೆ, ನಾವು ಹೋಗಿದ್ದ ಟೈಮು ಎಲ್ಲ ನಮಗೆ ಅನುಕೂಲವಾಗಿ ಇದ್ದಿದ್ದರಿಂದ ಆರಾಮಾಗಿ ಫ್ರೀಯಾಗಿ ದರ್ಶನ ಆಯಿತು ನಮಗೆ. ಹತ್ತತ್ರ ಬಂದ್ವಿ ನಾವು ದೇವಸ್ಥಾನದ ನಿಯರ್ಗೆ. ಈಗ ನೋಡ್ಬೋದು ಎಂಟ್ರಿ ಆಗ್ತಾಯಿದ್ದೀವಿ ದೇವಸ್ಥಾನಕ್ಕೆ. ಬೆಟ್ಟ ಗುಡ್ಡಗಳ ಮಧ್ಯೆ ಇರುವಂಥ ಒಂದು ತ್ರಿಯಂಬಕೇಶ್ವರ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ನೀವು ದೇವಸ್ಥಾನದ ಹತ್ರ ಒಂದು ವೈಬ್ ಅಂತ ಏನು ಹೇಳ್ತಾರೆ, ಅಲ್ಲಿ ಹೋದ್ರೇ ನಿಮಗೆ ಅದರದ್ದು ತಿಳ್ಕೊಳಕ್ಕಾಗೋದು. ಇಲ್ಲಿ ನೋಡ್ಬೋದು ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದ್ದಾರೆ, ಆದರೂ ಕೂಡ ಎಷ್ಟೋ ಜನ ವೀಡಿಯೋ ಮಾಡ್ತಾಯಿದ್ರು. ಅವರು ಅದು ಮೇಯ್ನು ಏನಿದೆ, ದೇವ್ರ ಹತ್ರ ಹೋದಾಗ ಹೇಳ್ತಾರೆ ಬೇಡ ಮಾಡಬೇಡಿ ಅಂತಾರೆ. ಬಟ್ ಇಲ್ಲೆಲ್ಲ ಅವ್ರೇನು ಅಷ್ಟು ರೆಸ್ಟ್ರಿಕ್ಷನ್ ಏನು ಇರಲಿಲ್ಲ. ಇದು ನೋಡ್ಬೋದು ನೀವು, ನಂದಿ ಎಂಟ್ರಿ ಆಗುವಾಗಲೇ ನಂದಿ ಸಿಗುತ್ತೆ ನಿಮಗೆ. ಇದ್ರ ನಂತರ ನಿಮಗೆ ಮೇನ್ ಗರ್ಭಗುಡಿಗೆ ಎಂಟ್ರಿ ಆಗೋದು. ಸ್ವಲ್ಪನೇ ಜನ ಇರೋದ್ರಿಂದ ನೀವು ನೋಡ್ಬೋದು ಎಲ್ಲರೂ ಹೀಗೆ ಮಾಡ್ತಾರೆ. ಅದೇ ರಶ್ ಇತ್ತು ಅಂದರೆ ಇಷ್ಟು ಫ್ರೀಯಾಗಿ ನಿಮಗೆ ಲೈನ್ ಮೂವ್ ಆಗಬೇಕಾಗತ್ತೆ. ಸೊ ಈ ಥರ ಇದ್ದಾಗ ಯಾರು ತಾನೇ ಟೈಮು ಕೊಡ್ತಾರೆ ಹೇಳಿ ಈ ಥರ ಎಲ್ಲ ಮಾಡೋಕ್ಕೆ. ಇಲ್ಲಿ ನೋಡ್ಬೋದು ಬ್ರಹ್ಮ ವಿಷ್ಣು ಮಹೇಶ್ವರ 3 ಲಿಂಗಗಳು ಇರುವಂಥದ್ದು ಈ ಒಂದು ತ್ರಿಯಂಬಕೇಶ್ವರ. ಡೀಟೇಲಾಗಿ ಮಾಡಿ ಒಂದು ಫೋಟೋ ಹಾಕಿದ್ದಾರೆ ಎಂಟ್ರಿಯಲ್ಲೇ. ನಾವು ಕೂಡ ಕಿವಿಯಲ್ಲಿ ನಂದಿ ಹತ್ರ ಮಾತಾಡಿಕೊಂಡು ನಾವು ಹಾಗೆ ಒಳಗಡೆ ಹೊರಟ್ವಿ. ಆ ಒಂದು ಕನ್ಸ್ಟ್ರಕ್ಷನ್ ಒಂದು ಇಲ್ಲದೆ ಹೋಗಿದರೆ ಇನ್ನೂ ಅದ್ಭುತವಾಗಿ ಕಂಡಿರೋದು ದೇವಸ್ಥಾನ. ಅದೆಲ್ಲ ಕಟ್ಟಿರೋದ್ರಿಂದ ನಿಮಗೆ ಗೋಪುರಗಳು ಎಷ್ಟು ಇದಾಗಿ ಕಾಣಿಸಲ್ಲ. ಕಪ್ಪು ಕಲ್ಲುಗಳು ಮಳೆ ಬಂದಾಗಿರುತ್ತಲ್ಲ ಆ ಥರ ಸಣ್ಣ ಜಿಡಿ, ಬೆಳಗ್ಗೆ ಹಿಮ ಸುರಿಯೋದ್ರಿಂದ ಜಿಡಿಯಾಗಿತ್ತು ಅಷ್ಟೇ ಹೊರತು ಮಳೆ ಏನಿರಲಿಲ್ಲ. ನಾವು ಹೋಗೋ ಟೈಮಲ್ಲಿ ಮಾರ್ಚ್ ಏಪ್ರಿಲ್ ಆಗಿದ್ದರಿಂದ ಮಳೆ ಅಷ್ಟು ಇರಲಿಲ್ಲ. ನೋಡ್ಬೋದು ಯಾರೋ ಒಬ್ಬರು ಯೂಟ್ಯೂಬರ್ ಅನಿಸುತ್ತೆ ವೀಡಿಯೋ ಮಾಡ್ತಾಯಿದ್ರು. ನಾನು ಅವ್ರು ಇಟ್ಕೊಂಡಿದ್ರಿಂದ ನಾನು ಕೂಡ ಧೈರ್ಯವಾಗಿ ಕ್ಯಾಮ್ರಾ ಇಟ್ಕೊಂಡು ಹೋದೆ. ಅವರು ಎಲ್ಲಿ ತನಕ ವೀಡಿಯೋ ಕವರ್ ಮಾಡ್ತಿದ್ರು, ನಾನು ಅಲ್ಲಿ ತನಕನೂ ಕ್ಯಾಮ್ರಾ ಇಟ್ಕೊಂಡಿದ್ದೆ. ಯಾಕಂದ್ರೆ ನಮಗೂ ಭಯ ಇರುತ್ತಲ್ಲ ಒಳಗಡೆ ಕ್ಯಾಮ್ರಾ ಅಲೋ ಇರುತ್ತೋ ಇರಲ್ವೋ ಅನ್ನೋಂತೇಳಿ. ಸೊ ಹಾಗಾಗಿ ಇದೇ ಒಂದು ಎಂಟ್ರೆನ್ಸು, ಗೋಪುರದೊಳಗೆ ಎಂಟ್ರಿ ಆಗ್ತಾಯಿದ್ದೀವಿ ನಾವು ಗರ್ಭಗುಡಿ ಒಳಗಡೆ ನಿಮಗೆ ಈ ರೀತಿ ಬರುತ್ತೆ. ಒಳಗಡೆ ಕೂಡ ಟಿ ವಿ ಹಾಕಿದ್ದಾರೆ. ಸೊ ಅಲ್ಲಿ ನೀವು ನೋಡಬಹುದು. ಅಲ್ಲಿ ಹತ್ತಿರ ಹೋಗೋ ತನಕ ಟಿ ವಿಯಲ್ಲಿ ನೀವು 3 ಲಿಂಗಗಳೇನಿದೆ ಬ್ರಹ್ಮ ವಿಷ್ಣು ಮಹೇಶ್ವರನ ನೋಡಬಹುದು. ಹತ್ತಿರ ಹೋದಾಗ ನಿಮಗೆ ಸಮಯ ಕಡಿಮೆ ಇರೋದ್ರಿಂದ ಇಲ್ಲಿಂದನೇ ನೋಡ್ಕೊಂಡು ಹೋದರೆ ನಿಮಗೆ ಒಂದು ನೀಟಾಗಿ ದೇವ್ರನ್ನ ಹೀಗೆ ಇರುತ್ತೆ ಅನ್ನೋದೊಂದು ನೋಡಿಕೊಂಡು ನಾವು ಒಳಗಡೆ ಹೋದಾಗ ಕ್ಲಿಯರಾಗಿ ನೋಡ್ಬೋದು. 2 ಸೈಡು ಟಿ ವಿ ಹಾಕಿರ್ತಾರೆ. ಸಾಮಾನ್ಯ ರಶ್ ಇರೋ ಟೈಮಲ್ಲಿ ಇದು ಬಹಳ ಉಪಯೋಗ ಆಗುತ್ತೆ. ಆ ರಶಲ್ಲಿ ನೀವು ಹೋದಾಗ ಎಳ್ದು ಬಿಡ್ತಾರೆ, ಜಾಸ್ತಿ ಒಂದು ಸೆಕೆಂಡು ನೋಡೋಕ್ಕೆ ಬಿಡಲ್ಲ. ಅಟ್ಲೀಸ್ಟ್ ನೀವು ಇಲ್ಲಿಂದ ನೋಡ್ಕೊಂಡು ಹೋದಾಗ ಅಲ್ಲಿ ಒಂದು ಸೆಕೆಂಡ್ ನೋಡಿದ್ರು ಒಂದು ನಾವು ದರ್ಶನ ಮಾಡಿರೋ ಒಂದು ಸಮಾಧಾನ ನಮಗಾಗುತ್ತೆ ಅಲ್ವಾ. ಸೊ ಇಲ್ಲಿ ನೋಡ್ಬೋದು ಮಧ್ಯದಲ್ಲಿ ಪುರೋಹಿತರುಗಳು ಸುಮಾರು ಜನ ಇದ್ದಾರೆ. ಸುಮಾರು ಅಷ್ಟು ಜನನು ಏನೋ ಮಾಡ್ತಾಯಿದ್ರು, ಕೆಲವ್ರನ್ನ ಕೂರಿಸ್ಕೊಂಡು. ನಮಗೂ ಏನೋ ಅದ್ರ ಬಗ್ಗೆ ಅಷ್ಟು ಗೊತ್ತಾಗದೇ ಇರೋದ್ರಿಂದ ಜಸ್ಟ್ ನಾವು ಹಾಗೇ ಮೂವ್ ಆಗ್ತಾಯಿದ್ವಿ ಲೈನಲ್ಲಿ ಅಷ್ಟೇ. ನಿಮಗೂ ಕೂಡ ಡೈರೆಕ್ಟು ದರ್ಶನ ಕೂಡ ಮಾಡಿಸ್ತೀನಿ. ಒಂದು ಕ್ಷಣ ಅಷ್ಟೇ ದರ್ಶನ ಆಗ್ಬೋದು. ಆದರೂ ಒಂದು ತ್ರಿಯಂಬಕೇಶ್ವರನ ನೀವು ಕೂಡ ಒಂದು
ವಿಡಿಯೋದಲ್ಲಿ ನೋಡೋ ಅವಕಾಶ ನಿಮಗೂ ಕೂಡ ಸಿಗುತ್ತೆ. ಈಗ ನೋಡ್ಬೋದು ನೀವು. ನಾನು ಹೇಗೋ ಆದಷ್ಟು ಟ್ರೈ ಮಾಡಿ ನೋಡಿ. ಇದೇ ಲಿಂಗ ದರ್ಶನ ಆಯಿತು ಅನ್ಕೋತೀನಿ. ಅಲ್ಲಿ ಆಗಿಲ್ಲ ಅಂದರೆ ಇಲ್ಲಿ ನೋಡಿ, ಟಿ ವಿಯಲ್ಲಿ ನಿಮಗೆ ಲಿಂಗದ ಡೀಟೇಲಾಗಿ ಕಾಣುತ್ತೆ. 3 ಲಿಂಗಗಳನ್ನ ಅಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಈ ವಿಡಿಯೋದಲ್ಲಿ ನೋಡಬಹುದು. ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಈಗ ನೋಡ್ಬೋದು ನೀವು ವ್ಯೂನ. ಬೆಳಗ್ಗೆ ಟೈಮಲ್ಲಿ ಹೇಗೆ ಕಾಣಿಸ್ತಿದೆ ಅಂತ. ನೈಟ್ ನಾವು ಬಂದಾಗ ಇಷ್ಟು ಒಳ್ಳೆ ವ್ಯೂ ನಮಗೆ ಕಾಣಿಸಲ್ಲ. ಹಾಗಾಗಿ ನಾವು ಮತ್ತೊಮ್ಮೆ ನೋಡಬೇಕು ಅಂತಲೇ ಬೆಳಗ್ಗೆ ಬಂದಿದ್ದು. ಸುಮಾರು 6-6:30 ಟೈಮಲ್ಲಿ ನೋಡಿ ಹೇಗಿದೆ ವ್ಯೂ. ಒಂಥರ ನೈಟ್ ನೋಡುವಾಗಲೇ ಒಂಥರ, ಬೆಳಗ್ಗೆ ನೋಡುವಾಗಲೇ ಒಂಥರ. ನಾವು ಹೊರಗಡೆ ಬರೋದಕ್ಕೆ ಸುಮಾರು ಜನ ಬಂದಿದ್ದರು. ನಮ್ಮ ಲೈಫಲ್ಲಿ ನಾವು ಒಂದೇ ಅಟೆಂಪ್ಟಲ್ಲಿ ಇಷ್ಟೊಂದು ಜ್ಯೋತಿರ್ಲಿಂಗಗಳನ್ನ ನೋಡ್ತೀವಿ ಅನ್ನೋದು ನಿಜವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ. ಆದರೂ ದೇವರ ಕೃಪೆ ಅನ್ಬೋದು. ಅದರಲ್ಲೂ 2 ಸಲ ನಾವು ಜ್ಯೋತಿರ್ಲಿಂಗನ ರಾತ್ರಿ ಬೆಳಗ್ಗೆ 2 ಟೈಮು ದರ್ಶನ ಮಾಡ್ತಿದ್ದೀವಿ. ಒಂದು ಸಲ ದರ್ಶನ ಆಗೋದೇ ತುಂಬ ಕಷ್ಟ. ಇಷ್ಟು ದೂರದಿಂದೆಲ್ಲ ಹೋಗ್ತಾರೆ, ದರ್ಶನವೇ ಆಗಲಿಲ್ಲ ಅಂತಾರೆ. ಮತ್ತು ಆ ರಶ್ಶಲ್ಲಿ ಸುಸ್ತಾಗ್ಬಿಡ್ತಾರೆ. ಬಟ್ ನಮ್ಮ ವಿಷಯದಲ್ಲಿ ಆಗಲ್ಲ. ನಾವು ಹೋಗಿ ಟೈಮ್ ಆಗಿತ್ತು. ನಾವು ಕೆಲವು ಕಡೆ 2 ಸಲ ದರ್ಶನ ಮಾಡಿದ್ದೀವಿ. ಅಲ್ಲೇ ನೈಟ್ ಹಾಲ್ಟ್ ಆದರೆ ನೈಟ್ ಒಂದು ಸರಿ, ಬೆಳಗ್ಗೆ ಒಂದು ಸಲ ದರ್ಶನ ಮಾಡಿದ್ದೀವಿ. ಕಾಶಿಲಿ ಕೂಡ 2 ಸಲ ದರ್ಶನ ಮಾಡಿದ್ದೆ ನಾನು. ಇಲ್ಲೂ ಕೂಡ 2 ಸಲ ಜ್ಯೋತಿರ್ಲಿಂಗನ ದರ್ಶನ ಮಾಡಿದ್ದೀನಿ. ಏನೋ ಒಂಥರ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಅಷ್ಟು ದೂರದಿಂದ ಹೋಗಿರ್ತೀವಿ, ಅಷ್ಟೆಲ್ಲ ಕಷ್ಟಪಟ್ಕೊಂಡು ಹೋಗಿರ್ತೀವಿ. ಅದಕ್ಕೆ ನಾವು ಅಟ್ಲೀಸ್ಟು ಇಷ್ಟು ದರ್ಶನ ಮಾಡಿದ್ದೀವಿ ಅಂತಂದರೆ ಏನೋ ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ ಇರುತ್ತೆ ಅನ್ಬೋದು. ನಾವು ಕೂಡ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ನಾವು ಕೂಡ ದರ್ಶನ ಎಲ್ಲ ಮುಗಿದಿದ್ರಿಂದ ನಾವು ಅಲ್ಲಿಂದ ಹೊರಟ್ವಿ. ಮಾತ್ರ ನಿಜ ಹೇಳಿದ್ರೆ ನಾವು ಹೇಳೋದ್ರಲ್ಲಿ ನಿಮ್ಗೆ ಏನೂ ಅಷ್ಟು ಅರ್ಥ ಆಗದೆ ಇರ್ಬೋದು. ಆ ಸ್ಥಳಕ್ಕೆ ಹೋದ್ರೆ ಆ ಬೆಟ್ಟ ಗುಡ್ಡಗಳ ಮಧ್ಯೆ ಹೋಗಿ ದೇವರು ಅಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದಾನೆ, ಅಲ್ಲಿದ್ದಾನೆ ಅಂತಂದರೆ ಒಂದು ಅದ್ಭುತ ಅನಿಸುತ್ತೆ. ತ್ರಿಯಂಬಕೇಶ್ವರದ ಬಗ್ಗೆ ನಾವು ಕೂಡ ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ. ಬಟ್ ಆ ಸ್ಥಳಕ್ಕೆ ಹೋದ್ಮೇಲೆ ಅದರದ್ದು ಒಂದು ವಿಶೇಷತೆ ಗೊತ್ತಾಗಿದೆ ನಮಗೆ. ಸೊ ಮತ್ತೊಂದು ಏನಂದರೆ, ಎಷ್ಟೇ ನೀವು ಮಾಡಿ ಅಟ್ಲೀಸ್ಟ್ ದರ್ಶನಕ್ಕೆ ಟಿ ವಿಗಳನ್ನಾರು ಅಲೋ ಮಾಡಿದೆ. ಹೊರಗಡೆ ಹಾಕಿದ್ದಾರೆ, ಒಳಗಡೆ 2 ಟಿ ವಿ ಹಾಕಿದ್ದಾರೆ. ಸೊ ತುಂಬ ರಶ್ ಟೈಮಲ್ಲಿ ಬಂದಾಗ ಅದರಲ್ಲಾರು ದೇವ್ರನ್ನ ದರ್ಶನ ಮಾಡ್ಬೋದಲ್ಲ ಅನ್ನೋದು ಭಾಳ ವಿಶೇಷ. ಸೊ ಈಗ ನಾವು ರೂಮ್ ಕಡೆ ಹೊರಟ್ವಿ. ನಾವು ಹೋಗುವಷ್ಟರಲ್ಲಿ ನಮ್ಮ ಮಾವ ರೆಡಿಯಾಗಿರ್ತಾರೆ ಅಂದ್ಕೊಂಡು ನಾವು ಎಲ್ಲ ರೂಮ್ ಕಡೆ ಹೊರಟ್ವಿ. ಹೋಗುವಷ್ಟರಲ್ಲಿ 6:30-7 ಗಂಟೆ ನಿಯರ್ ಹತ್ತತ್ರ ಆಗಿತ್ತು. ಸೊ ಆದಷ್ಟು ಬೇಗ ನಾವು ಬಿಟ್ಟರೆ ನಮ್ಮದು ನೆಕ್ಸ್ಟ್ ಪ್ಲೇಸಸ್ಗಳು ಬೇಗ ಕವರ್ ಮಾಡ್ಬೋದು ಅಂತೇಳಿ ಸೊ ನಾವು ಬೆಳಗ್ಗೆ ಸ್ವಲ್ಪ ಬೇಗನೆ ಹೊರಟ್ವಿ. ನಾವು ಹೋಗುವಷ್ಟರಲ್ಲಿ ನಮ್ಮ ಮಾವ ಆಲ್ರೆಡಿ ಸ್ನಾನ ಮಾಡಿ ರೆಡಿಯಾಗಿದ್ದರು. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟ್ವಿ ಪಂಚವಟಿ ಬಗ್ಗೆ ಹೇಳಬೇಕು ಅಂದರೆ, ಉತ್ತರ ನಾಸಿಕದಲ್ಲಿರುವ ಒಂದು ಪ್ರಮುಖ ಅತ್ಯಂತ ಪೂಜ್ಯ ನೆರೆಹೊರೆಯಾಗಿದ್ದು ಗೋದಾವರಿ ನದಿಯ ಎಡದಂಡೆಯಲ್ಲಿದೆ. ಭಗವಾನ್ ರಾಮ, ಸೀತೆ ಮತ್ತು ಲಕ್ಷ್ಮಣರು ತಮ್ಮ 14 ವರ್ಷ ವನವಾಸದ ಒಂದು ಭಾಗವನ್ನು ಕಳೆದ ಸ್ಥಳವೆಂದು ಕೂಡ ಪ್ರಸಿದ್ಧವಾಗಿದೆ. ಇದು ಅದರ ಹೆಸರು ಅಲ್ಲಿ ಬೆಳೆಯುವ 5 ಪ್ರಾಚೀನ ನೆಲದ ಮರಗಳಿಂದ ಬಂದಿದೆ. ಅಲ್ಲಿ ಪಂಚವಟಿ ಅಂತ ಏನಕ್ಕೆ ಕರೀತಾರೆ ಅಂದರೆ, ಅಲ್ಲಿ 5 ಅರಳಿ ಮರಗಳಿವೆ. ಹಳೆಯದು, ಆ ಟೈಮಿಂದನೂ ಕೂಡ ಈಗಲೂ ಸಹ ಮರಗಳಿವೆ. ಅದಕ್ಕಾಗಿ ಪಂಚವಟಿ ಅಂತ ಕರೀತಾರೆ. ಪಂಚ ಆಲದ ಮರಗಳ ಒಂದು ಸ್ಥಳವನ್ನು ಪಂಚವಟಿ ಅಂತ ಕರೆಯೋದು. ಇಲ್ಲಿ ಒಂದು ರಾಮ, ಲಕ್ಷ್ಮಣ, ಸೀತೆಯರು 14 ವರ್ಷ ವನವಾಸದ ಸಮಯದಲ್ಲಿ ಸ್ವಲ್ಪ ಕಾಲ, ಒಂದಷ್ಟು ದಿನಗಳ ಕಾಲ ಇಲ್ಲೂ ಕೂಡ ಅವರು ವನವಾಸವನ್ನು ಅನುಭವಿಸಿದ್ದಾರೆ. ಇಲ್ಲಿ ಕೂಡ ಓಡಾಡಿದ್ದಾರೆ ಅನ್ನೋದೊಂದು ಪ್ರತೀತಿ ಇದೆ ಈ ಸ್ಥಳದಲ್ಲಿ. ಸೊ ಹಾಗಾಗಿ ಪಂಚವಟಿ ಅಂತ ಕರೆಯೋದು. ತುಂಬಾ ಅದ್ಭುತವಾಗಿತ್ತು. ಆ ಸ್ಥಳದ ಬಗ್ಗೆ ನೀವು ಕೂಡ ಈಗ ಡೀಟೇಲಾಗಿ ಪಂಚವಟಿನ ನಮ್ಮ ಮುಖಾಂತರ ನೀವು ಕೂಡ ನೋಡ್ಬೋದು. ಅಷ್ಟು ದೂರ ಹೋಗೋಕ್ಕಾಗದಿದ್ರು ಇಲ್ಲಿ ನಾನು ಕಂಪ್ಲೀಟ್ ಪಂಚವಟಿನ ನಾವು ಅಲ್ಲಿ ಹೋಗಿ ಒಂದು ಆಟೋ ಮಾಡಿಕೊಂಡು ಡೀಟೇಲಾಗಿ ಅವರೇ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನಮಗೆ ತೋರಿಸಿದ್ರು ಪಂಚವಟಿನ. ನಾವೇ ಹುಡುಕ್ತೀವಿ ಪ್ಲೇಸಸ್ನ ಅಂದರೆ ಖಂಡಿತ ಆಗಲ್ಲ. ಏಕೆಂದರೆ ಗೂಗಲಲ್ಲೆಲ್ಲ ತೋರಿಸುತ್ತೆ, ಪಕ್ಕನೇ ಇದೆ ಪ್ಲೇಸಸ್ಸು. ಮತ್ತೊಂದು ಆ ಸ್ಥಳದ ಬಗ್ಗೆ ನಮಗೂ ಡೀಟೇಲಾಗಿ ಗೊತ್ತಿರಲ್ಲ. ಸೊ ಅಟ್ಲೀಸ್ಟ್ ಅವರು ಏನಂದರೆ ಗೈಡ್ ಕಮ್ ಆಟೋ ಎರಡೂ ಸೇರಿ ಅವರು ಮಾತಾಡ್ಕೊಂಡಿದ್ರು. ನಾವು ಕೂಡ 400 ರೂಪಾಯಿಗೆ ಫೈನಲ್ ಮಾಡ್ಕೊಂಡ್ವಿ.
ಎಲ್ಲ ತೋರಿಸಿ ವಾಪಸ್ ನಾವು ಎಲ್ಲಿ ನಮ್ಮ ಕಾರ್ನ ಬಿಟ್ಟಿದ್ವಿ ಅಲ್ಲೇ ಕರ್ಕೊಬಂದು ನಿಲ್ಲಿಸ್ತಾರೆ ಅವರು. ಸೊ ಹಾಗಾಗಿ ಅನಿಸುತ್ತೆ ಒಂದು 10 ಕಿಲೋಮೀಟ್ರು ಆಗೋಲ್ಲ ನಿಮಗೆ, ಒಂದು 5-6 ಕಿಲೋಮೀಟ್ರ್ ಆಗುತ್ತೆ ಅವರು ಒಂದು ರೌಂಡ್ ಹಾಕ್ಸ್ಕೊಂಡು ಕರ್ಕೊಂಬರೋಕ್ಕೆ. ಅಷ್ಟು ಅಮೌಂಟ್ ಕೊಡ್ಬೋದಾ ಅನ್ನೋದು ಅನ್ನಿಸ್ಬೋದು ನಿಮಗೆ. ಬಟ್ ನಮಗೆ ಅದ್ರ ಬಗ್ಗೆ ವಿಚಾರ ಗೊತ್ತಿರಲ್ಲ ಪ್ಲೇಸಸ್ಸು. ಇಲ್ಲೇ ಇದ್ದರೂ ಇದೇನು ಅಂತ ಇವ್ರನ್ನ ಕೇಳೋ ಬದಲಿಗೆ ಅಟ್ಲೀಸ್ಟ್ ಅವರಾದರೆ ನಮಗೆ ಡೀಟೇಲಾಗಿ ಏನು ಎಂತು ಅದೇ ಒಂದು ದೇವಸ್ಥಾನ ಆಗಿರ್ಬೋದು, ಅಲ್ಲೊಂದು ಸ್ಪಾಟ್ ಆಗಿರ್ಬೋದು, ಏನಾದರೂ ವಿಶೇಷತೆ ಅನ್ನೋದನ್ನ ನಾವು ಅವ್ರ ಮುಖಾಂತರ ತಿಳ್ಕೊಬೋದು. ಸೊ ಹಾಗಾಗಿ ನಾವು ಹೋದ ತಕ್ಷಣ ಅವರೇ ಆಟೋದವರು ಸುಮಾರು ಜನ ಸಿಗ್ತಾರೆ ನಿಮಗೆ, ಎಲ್ಲ ಅವ್ರ ಹತ್ರ ತಿಳ್ಕೊಂಡು ನಾವು ಹೋಗ್ಬೋದು. ನೋಡಿ, ಫಸ್ಟ್ ನಾವು ಆಟೋದಲ್ಲಿ ಬಂದ್ವಿ. ಇಲ್ಲಿ ರಾಮ್ ಜಿ ಕಿ ಜುನಿ ಬಣ್ಣಕುಟಿ ಅಂತ ಒಂದು ದೇವಸ್ಥಾನ. ಇಲ್ಲಿ ಸೀತಾರಾಮ ಅವರ ಒಂದು ಪ್ರಾಚೀನ ದೇವಸ್ಥಾನ, ಹಳೆಯ ದೇವಸ್ಥಾನ ಇದು. ನಮ್ಮನ್ನು ಫಸ್ಟ್ ಈ ದೇವಸ್ಥಾನ ಕರ್ಕೊಬಂದರು. ಇದ್ರ ಬಗ್ಗೆ ಅಷ್ಟಾಗಿ ಏನು ಹೇಳಿಲ್ಲ. ಇಲ್ಲಿ ಒಟ್ಟಿನಲ್ಲಿ ರಾಮ ಸೀತೆ ಲಕ್ಷ್ಮಣರ ಒಂದು ಹಳೆಯ ದೇವಸ್ಥಾನ ಇಲ್ಲಿ ಇದೆ ಅಂತ ಹೇಳಿದ್ರು. ನೋಡ್ಬೋದು, ಇಲ್ಲಿ ಅಮೃತಶಿಲೆಯಲ್ಲಿ ವಿಗ್ರಹಗಳನ್ನ ಇಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿ. ನೀವು ಕೂಡ ದರ್ಶನ ಮಾಡ್ಬೋದು. ಇದು ನಾವು ಹೋಗಿದ್ದು ಮೊದಲನೇ ಸ್ಥಳ. ಈಗ ನೀವು ನೋಡ್ಬೋದು, ನಾವು 2ನೇ ಸ್ಥಳಕ್ಕೆ ಹೋಗ್ತಾ ಇದ್ವಿ. ಅವರು ಕೂಡ ಕೆಲವೊಂದನ್ನ ಹೀಗೆ ಅಂತ ನಮಗೆ ತಿಳಿಸ್ತಾ ಇದ್ರು. ಈಗ ನಾವು ಹನುಮ ದೇವಸ್ಥಾನಕ್ಕೆ ಬಂದ್ವಿ. ಶ್ರೀಕಾಟ ಹನುಮಾನ್ ಮಂದಿರ್ ಅಂತ ಹೇಳಿ ಇದು 2ನೇ ಒಂದು ಸ್ಪಾಟು. ಪಂಚವಟಿಯಲ್ಲಿ ಹನುಮಾನ್ ಮಂದಿರ್. ಯಾವುದೇ ನೀವು ಒಂದು ಸ್ಥಳಗಳಿಗೆ ಹೋದಾಗಲೂ ಅಲ್ಲಿ ಹನುಮಾನ್ ದೇವಸ್ಥಾನ ಇದ್ದೇ ಇರುತ್ತೆ. ನೀವು ಅಯೋಧ್ಯೆಗೆ ಹೋಗಿ, ಕಾಶಿಗೆ ಹೋಗಿ, ಯಾವುದೇ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿಗೆ ಒಂದು ಹನುಮಾನ್ ಮಂದಿರ ಅಂತ ಇದ್ದೇ ಇರುತ್ತೆ. ಹನುಮಂತ ಎಲ್ಲೂ ಕೂಡ ನಿಮಗೆ ದರ್ಶನ ಕೊಡ್ತಾನೆ. ನೀವು ಇಲ್ಲಿ ನೋಡ್ಬೋದು, ತುಂಬಾ ಪ್ರಶಾಂತವಾಗಿರುವಂಥ ಸ್ಥಳ. ಜನ ಇಲ್ಲ, ಆ್ಯಕ್ಚುಲಿ ಜನ ಇರಲಿಲ್ಲ. ಸಾಮಾನ್ಯವ್ರಿಗೆ ನೋಡಿ, ಇದೆ ಹನುಮಾನ್, ಪಂಚವಟಿಯ ಹನುಮಾನ್ ದೇವಸ್ಥಾನದ ಹನುಮಂತ. ನಾವು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಲಕ್ಷ್ಮಣ ಸೀತೆನ ರಾವಣ ಅವಳನ್ನ ಹೇಳ್ಕೊಂಡು ಹೋಗೋಕ್ಕೆ ಬಂದಾಗ ಒಂದು ಲಕ್ಷ್ಮಣ ರೇಖೆ ಹಾಕಿರ್ತಾನೆ, ಅದನ್ನು ಸೀತೆ ದಾಟ್ತಾಳೆ. ಆ ಸ್ಥಳ ಇದು ಲಕ್ಷ್ಮಣ ರೇಖಾ ಇದು ಸ್ಥಳ ಇದು. ಇಲ್ಲಿ ರಾವಣ ಬಂದು ಸೀತೆನ ಅಪಹರಿಸಿ ಹೋದ. ಅವನು ಲಕ್ಷ್ಮಣ ಒಂದು ಬಾರ್ಡರ್ ಹಾಕಿರ್ತಾನೆ, ಆಕೆ ದಾಟ್ಬಿಟ್ಟು ರಾವಣ ಕರ್ಕೊಂಡು ಹೊಟ್ಟೋಗ್ತಾನೆ. ಆ ಒಂದು ಸ್ಥಳದಲ್ಲಿ ಈ ಒಂದು ವಿಗ್ರಹಗಳನ್ನ ಮಾಡಿ ಆ ಸ್ಥಳನ ಅಲ್ಲಿ ಇದು ಮಾಡಿದ್ದಾರೆ. ಇನ್ನೇನು ನಿಮಗೆ ಗೊತ್ತಾಗಲ್ಲ, ಇಷ್ಟೇ ಅವರು ಎಕ್ಸ್ಪ್ಲೇನ್ ಮಾಡೋದು. ಲಕ್ಷ್ಮಣ ರೇಖಾ ಸ್ಥಳ ಇದು ಅಷ್ಟೇ. ಇಲ್ಲಿ ರಾಮ, ಸೀತೆ, ಲಕ್ಷ್ಮಣ ಮೂರದು ಚಿಕ್ಕದಾಗಿ ಒಂದು ವಿಗ್ರಹ ಮಾಡಿ ಕೆತ್ತನೆ ಮಾಡಿ ಇಟ್ಟಿದ್ದಾರೆ. ಎಲ್ಲ ಒಂದು ಅರ್ಧ ಕಿಲೋಮೀಟ್ರು, 3/4 ಕಿಲೋಮೀಟ್ರು ಅಷ್ಟೇ ಡಿಫ್ರೆನ್ಸಲ್ಲಿರೋದು. ತುಂಬ ಜಾಸ್ತಿ ದೂರ ಯಾವ ದೇವಸ್ಥಾನವೂ ಇಲ್ಲ ನಿಮಗೆ ಇರಲ್ಲ. ಎಲ್ಲ ಹತ್ತತ್ರನೇ ಇರುತ್ತೆ ದೇವಸ್ಥಾನ. ನೀವು ನಂಬಲ್ಲ, 1 ಅವರು ಅಷ್ಟರಲ್ಲಿ ನಮಗೆ ಎಲ್ಲ ದೇವಸ್ಥಾನಗಳನ್ನು ಕವರ್ ಮಾಡಿಬಿಟ್ರು. ಈಗ ಲಕ್ಷ್ಮೀನಾರಾಯಣ ಮಂದಿರ ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾರೆ. ಲಕ್ಷ್ಮೀನಾರಾಯಣ ದೇವಸ್ಥಾನ. ಅಲ್ಲಿ ಸುಮಾರು ದೇವಸ್ಥಾನಗಳಿವೆ. ಅದರಲ್ಲಿ ಪ್ರಮುಖವಾದಂಥ ದೇವಸ್ಥಾನ, ಮೇಯ್ನ್ ಟೆಂಪಲ್ಸ್ಗೆ ಇವರು ನಮ್ಮನ್ನು ಕರ್ಕೊಂಡು ಬಂದಿದ್ದರು. ಇಲ್ಲಿ ಲಕ್ಷ್ಮೀನಾರಾಯಣರ ಒಂದು ವಿಗ್ರಹಗಳಿವೆ, ನೀವು ನೋಡ್ಬೋದು. ಇಲ್ಲೆಲ್ಲ ವಿಡಿಯೋ ಕವರಿಂಗ್ಗೆ ಅವಕಾಶ ಇರೋದ್ರಿಂದ ನಾನು ಮಾಡಿದ್ದೀನಿ. ಕೆಲವು ಕಡೆ ಬೋರ್ಡ್ ಹಾಕಿರ್ತಾರೆ, ಬಟ್ ಯಾರು ಮಾಡಬೇಡಿ ಅಂತ ಹೇಳಲ್ಲ. ಈಗ ನಾವು ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ರಾಮನ ಒಂದು ದೊಡ್ಡ ವಿಗ್ರಹ ಇದೆ ಇಲ್ಲಿ ಈ ಸ್ಥಳದಲ್ಲಿ. ಇದನ್ನು ತಪೋವನ್ ಅಂತ ಹೇಳ್ತಾರೆ, ಪಂಚವಟಿಯಲ್ಲಿರೋ ತಪೋವನ್. ಇಲ್ಲಿ ಕೂಡ ಅವರು ವನವಾಸದ ಟೈಮಲ್ಲಿ ಸೀತಾ
ರಾಮ ಲಕ್ಷ್ಮಣರು ಇಲ್ಲಿ ಓಡಾಡಿದ್ದಾರೆ ಅಂತೇಳಿ. ಇದು ಕಾಡು ಥರ ಇದೆ ಕಂಪ್ಲೀಟು. ಇಲ್ಲಿ ರಾಮನ ಒಂದು ದೊಡ್ಡದಾದ ವಿಗ್ರಹವನ್ನು ಕೂಡ ಇಲ್ಲಿ ಒಂದು ಮಾಡಿದ್ದಾರೆ. ಇದು ವಿಶೇಷ. ಇಲ್ಲಿ ತಪೋವನ್ ಅಂತೇಳಿ ಈ ಒಂದು ಸ್ಥಳ. ಸುತ್ತ ಕಾಡು, ಮಧ್ಯ ರಾಮನ ವಿಗ್ರಹ ಏನಪ್ಪ ನೋಡ್ಬೋದು ನೀವು. ಎಷ್ಟು ಎತ್ತರವಾಗಿ ರಾಮನ ವಿಗ್ರಹ ಮಾಡಿದ್ದಾರೆ. ಪಂಚವಟಿಯ ಒಂದು ವಿಶೇಷ ಸ್ಥಳ ಅಂತ ಹೇಳ್ಬೋದು. ಈ ಒಂದು ರಾಮನ ಒಂದು ವಿಗ್ರಹ ತಪೋವನ್ ಅಂತ ಹೇಳಿ ತುಂಬ ಚೆನ್ನಾಗಿದೆ ಈ ಸ್ಥಳ, ನೀವು ನೋಡ್ಬೋದು. ಸೊ ನಾವು ಇದನ್ನು ಮುಗಿಸ್ಕೊಂಡು ಲಕ್ಷ್ಮಣ್ ಜೀಕಿ ಮಂದಿರ ಬಂದಿದ್ದೀವಿ. ಇದು ಲಕ್ಷ್ಮಣನ ದೇವಸ್ಥಾನ, ಅವರಿಗೆ ಅಂತಲೇ ಸಮರ್ಪಿತವಾದಂತಹ ದೇವಸ್ಥಾನ. ನಿಮಗೆ ಜಾಸ್ತಿ ಸ್ಥಳಗಳಲ್ಲಿ ಲಕ್ಷ್ಮಣನ ಸಪ್ರೇಟಾಗಿ ನಿಮಗೆ ಎಲ್ಲೂ ದೇವಸ್ಥಾನ ಸಿಗಲ್ಲ, ಇಲ್ಲಿ ಸಿಗುತ್ತೆ. ಕಾರಣ ಈ ಒಂದು ದೇವಸ್ಥಾನ ವಿಶೇಷ ಹೇಳ್ತೀನಿ. ಇಲ್ಲಿ ಶೂರ್ಪನಖಿಯ ಮೂಗು ಕತ್ತರಿಸಿದ ಸ್ಥಳ. ಇಲ್ಲಿ ನೋಡ್ಬೋದು, ಇದೇ ಜಾಗದಲ್ಲಿ ಶೂರ್ಪನಖಿಯ ಮೂಗನ್ನು ಲಕ್ಷ್ಮಣ ಕತ್ತರಿಸ್ತಾನಂತೆ. ಹಾಗಾಗಿ ಇದು ಲಕ್ಷ್ಮಣ್ ಜೀಕಿ ಸ್ಥಳ. ಅವರು ಶೂರ್ಪನಖಿಯ ಮೂಗು ಕತ್ತರಿಸೋದ್ರಿಂದ ಈ ಸ್ಥಳಕ್ಕೆ ವಿಶೇಷ ಇರೋದು. ಇದೇ ಜಾಗದಲ್ಲಿ ಕತ್ತರಿಸಿರೋದಂತೆ. ಇದು ಲಕ್ಷ್ಮಣರ ವಿಗ್ರಹ ಇದು. ಅಲ್ಲಿ ಎದುರುಗಡೆ ಹನುಮಂತನ ಒಂದು ವಿಗ್ರಹ ಕೂಡ ಇದೆ. ಇದು ಶೂರ್ಪನಖಿಯ ಮೂಗು ಕತ್ತರಿಸಿದ ಸ್ಥಳ. ನೀವು ಹೊರಗಡೆ ಹೋದರೆ ಅವರ ಒಂದು ಏನಂತಾರೆ 14 ವರ್ಷ ವನವಾಸದ ಸಮಯದಲ್ಲಿ ಅವರಿಗೆ ಅನುಭವಿಸಿದ ಕೆಲವೊಂದು ಕೆತ್ತನೆಗಳನ್ನ ಮಾಡಿದ್ದಾರೆ ಅಲ್ಲಿ. ಅಲ್ಲಿಂದ ನಾವು ಹೋಗಿದ್ದು ರಾಮ್ ಕುಂಡ್ಗೆ. ಇದು ರಾಮ್ ಕುಂಡು, ಲಕ್ಷ್ಮಣ್ ಕುಂಡು ಎಲ್ಲ ಅಕ್ಕಪಕ್ಕನೇ ಇರುತ್ತೆ. ತ್ರಿವೇಣಿ ಸಂಗಮ ಅಂತೇಳಿ ಇದು ಅರುಣ, ವರುಣ, ಗೋದಾವರಿ ಅಂತೇಳಿ 3 ನದಿಗಳ ಸಂಗಮ. ಇದು ತ್ರಿವೇಣಿ ಸಂಗಮ. ಇಲ್ಲಿ ರಾಮ್ ಸಂಗಮ ಬರುತ್ತೆ ಈ ಒಂದು ಸ್ಥಳದಲ್ಲಿ. ಇಲ್ಲಿ ಸ್ನಾನ ಪವಿತ್ರವಾದ ಸ್ಥಳ ಇಲ್ಲಿ, ಏಕೆಂದರೆ 3 ನದಿಗಳ ಸಂಗಮ ಆಗಿರುವಂತಹ ಸ್ಥಳ. ಇಲ್ಲಿ ಅವರು ವನವಾಸದ ಸಮಯದಲ್ಲಿ ಇಲ್ಲಿ ಅವರು ಯೂಸ್ ಮಾಡ್ತಿದ್ದಂಥ ಸ್ಥಳ. 3 ನದಿಗಳ ಸಂಗಮ ವಿಶೇಷವಾಗಿದೆ ಇದೊಂದು ಸ್ಥಳ. ಇಲ್ಲೆಲ್ಲ ಸ್ನಾನ ಮಾಡ್ತಿದ್ರು. ಸಾಮಾನ್ಯ ಇಲ್ಲಿ ಕುಂಭಮೇಳದ ಸಮಯದ ಕುಂಭಮೇಳ ಕೂಡ ಮಾಡ್ತಾರಂತೆ ಈ ಒಂದು ಸ್ಥಳದಲ್ಲಿ. ತುಂಬ ವಿಶೇಷ ಪಂಚವಟಿಯ ಕುಂಭಮೇಳ ಅಂತ ಹೇಳ್ಬೋದು. ಆ ಟೈಮಲ್ಲಿ ಫುಲ್ಲು ಜನ ತುಂಬ ಆಗಿ ಬರ್ತಾರಂತೆ ಈ ಒಂದು ಪಂಚವಟಿಗೆ. ಆವಾಗಲೇ ರಶ್ ಇರುತ್ತಂತೆ. ಸಾಮಾನ್ಯ ಬೇರೆ ಟೈಮಲ್ಲಿ ಆದಷ್ಟು ಆವಾಗೂ ಹೀಗೆ ಅಷ್ಟು ರಶ್ ಜನ ಇರಲ್ಲಂತೆ. ಕುಂಭಮೇಳದ ಸಮಯದಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ವಂತೆ. ಈ ಒಂದು ಆಲ್ರೆಡಿ ಅವರು ಮಾಡ್ತಿದ್ದಾರೆ. ಯಾವ ವರ್ಷ ಅಂತ ನಮಗೂ ಅಷ್ಟಾಗಿ ಗೊತ್ತಾಗಲಿಲ್ಲ. ಹೇಳ್ತಿದ್ರು ಕುಂಭಮೇಳ ಸದ್ಯದಲ್ಲೇ ಆಗುತ್ತೆ ಅಂತೇಳಿ. ಅದಕ್ಕೆಲ್ಲ ಕೆಲವೊಂದು ಕೆಲಸಗಳನ್ನ ಮಾಡ್ತಿದ್ದಾರೆ ಕುಂಭಮೇಳಕ್ಕೋಸ್ಕರ ಅವರು. ಸೊ ನಾನು ಕೂಡ ಕೆಳಗಡೆ ಹೋಗಿ ಪ್ರೋಕ್ಷಣೆ ಮಾಡಿಕೊಂಡು ಇವ್ರಿಗೂ ಅಲ್ಲೆಲ್ಲ ನಿಂತಿರೋದ್ರಿಂದ ನಮ್ಮ ಮಾವ ನಮ್ಮ ಹಸ್ಬೆಂಡ್ ಎಲ್ಲ ಇರೋದ್ರಿಂದ ನಾನು ನೀರು ತಂದು ಅವ್ರಿಗೆ ಅಲ್ಲೇ ಹಾಕ್ತೆ. ಅವ್ರು ಯಾರೂ ಇಳಿಲಿಲ್ಲ ಕೆಳಗಡೆ, ಸೊ ನಾನೇ ತಂದು ಹಾಕ್ತೆ. ಸೊ ಇಲ್ಲಿ ಪಕ್ಕದಲ್ಲಿ ಅರ್ಧನಾರೀಶ್ವರ ದೇವಸ್ಥಾನ ಇದೆ. ಅರ್ಧ ಶಿವ ಅರ್ಧ ಪಾರ್ವತಿ, ಅರ್ಧನಾರೀಶ್ವರ ಅಂತೇಳಿ ದಡದಲ್ಲೇ ಈ ದೇವಸ್ಥಾನ ಇದೆ. ಅರ್ಧನಾರೀಶ್ವರ ಅಂತೇಳಿ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಪುಟ್ಟ ಗುಡಿ ಅಂತ ಹೇಳ್ಬೋದು. ಈಗ ನಾವು ಬಂದಿರೋದು ಕಪಾಲೇಶ್ವರ ಮಂದಿರ ಅಂತೇಳಿ. ಇದು ಕೂಡ ತ್ರಿವೇಣಿ ಸಂಗಮದ ಪಕ್ಕದಲ್ಲೇ ಬರುತ್ತೆ ದೇವಸ್ಥಾನ. ಶಿವನ ದೇವಸ್ಥಾನವಾಗಿರುತ್ತೆ ಇಲ್ಲಿ. ಕಪಾಲೇಶ್ವರ ಮಂದಿರ ಅಂತೇಳಿ. ಎಲ್ಲ ದೇವಸ್ಥಾನಗಳು ತುಂಬಾ ಚೆನ್ನಾಗಿದೆ. ಕೆತ್ತನೆಗಳು ತ್ರಿಯಂಬಕೇಶ್ವರ ಆಗಿರ್ಬೋದು, ಈ ದೇವಸ್ಥಾನಗಳಾಗಿರ್ಬೋದು, ಕಲ್ಲಿನ ಕೆತ್ತನೆಗಳು ತುಂಬಾ ಮಾಡಿದೆ. ಹೇಗೆ ಅವರು ಆ ಟೈಮಲ್ಲಿ ಇಷ್ಟು ಎಲ್ಲ ಮಾಡಿದ್ದಾರೆ. ಸ್ಥಳ ಚಿಕ್ಕ ಜಾಗ, ಅಕ್ಕಪಕ್ಕ ಅಷ್ಟೊಂದು ಜನಸಂದಣಿ ಇದೆ. ಅಂದರೆ ನೋಡಿ ಪಕ್ಕದಲ್ಲೆಲ್ಲ ಅಷ್ಟೊಂದು, ಬಟ್ ದೇವಸ್ಥಾನ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಕಪಾಲೇಶ್ವರ ಮಹಾದೇವ್ ಮಂದಿರ ಅಂತೇಳಿ. ನೀವು ದೇವರ ದರ್ಶನ ಕೂಡ ಮಾಡ್ಬೋದು. ನಾನು ಸ್ವಲ್ಪ ಪ್ರಯತ್ನ ಮಾಡಿದ್ದೀನಿ ಮಾಡೋಕ್ಕೋಸ್ಕರ. ಅಲ್ಲಿ ಕೂಡ ಲಿಂಗ, ತ್ರಿಯಂಬಕೇಶ್ವರದಲ್ಲಿ ಹೇಗೆ ಲಿಂಗನ ಪೂಜೆ ಮಾಡ್ತಾರೆ ಅದೇ ರೀತಿಯಲ್ಲಿ ಇಲ್ಲಿ ಪೂಜೆ ಮಾಡ್ತಾರೆ. ಕೆಳಗಡೆ ಇವರು ಕೂತಿದ್ದಾರೆ, ಅಲ್ಲೇ ಲಿಂಗ ಇರೋದು. ಒಳಗಡೆ ಅಲೋ ಮಾಡಲ್ಲ, ಅಷ್ಟು ಡಿಸ್ಟೆನ್ಸಲ್ಲೇ ನಾವು ನೋಡಬೇಕು.
ಮುಖ್ಯವಾಗಿ ಹೇಳಬೇಕು ಅಂದರೆ ರಶ್ ಇಲ್ಲದೆ ಇರೋ ಟೈಮಲ್ಲಿ ಹೋದರೆ ಆರಾಮಾಗಿ ದೇವ್ರ ದರ್ಶನ ಮಾಡ್ಬೋದು. ಅದೇ ನೀವು ಕುಂಭಮೇಳ ಟೈಮಲ್ಲಿ ಅಥವಾ ವೀಕೆಂಡ್ಸು ಅಥವಾ ಸೀಸನ್ ಏನಂತಾರೆ ಈ ರಜಾ ಟೈಮಲ್ಲಿ ನೀವೆಲ್ಲ ಹೋದರೆ ಇಷ್ಟು ಡೀಟೇಲಾಗಿ ನೀವು ದೇವಸ್ಥಾನ 100% ನೋಡೋಕ್ಕಾಗಲ್ಲ. ಹೊರಗಡೆ ಕೂಡ ಈ ಥರ ಒಂದು ಲಿಂಗನ ಮುಟ್ಟೋಗಿ ಎಲ್ಲ ಮಾಡಿದ್ದಾರೆ. ದೇವಸ್ಥಾನ ಸುತ್ತಮುತ್ತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು ದೇವಸ್ಥಾನ. ಕಪಾಲೇಶ್ವರ್ ಮಂದಿರ್, ಇದು ತ್ರಿವೇಣಿ ಸಂಗಮದ ದಡ ಹತ್ರನೇ ಬರುತ್ತೆ ದೇವಸ್ಥಾನ ಇದು. ಹೊರಗಡೆ ಕೂಡ ಎಷ್ಟೋ ಲಿಂಗಗಳಿವೆ ಸುತ್ತ, ಅಲ್ಲೆಲ್ಲ ಅಭಿಷೇಕ ಮಾಡ್ತಾನೆ ಇರ್ತಾರೆ ಬಂದವರು. ಅಲ್ಲಿ ಮೋಸ್ಟ್ಲಿ ಲೋಕಲ್ ಜನ ಅಂತೆ, ಅವ್ರು ರೆಗ್ಯುಲರಾಗಿ ಬರೋರು ಇರ್ತಾರಲ್ಲ ಅವ್ರುಗಳಿಗೆ ಒಂದಷ್ಟು ಗೊತ್ತಿರುತ್ತೆ, ಸೊ ಅವ್ರುಗಳೆಲ್ಲ ಮಾಡ್ತಾರೆ. ಅದ್ರ ನೋಡಿ ಕಪಾಲೇಶ್ವರ ದೇವಸ್ಥಾನದ ಬಗ್ಗೆ ಡೀಟೇಲಾಗಿ ಇಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ನಾವು ಕೂಡ ಕಪಾಲೇಶ್ವರ ಮಂದಿರ ನೋಡಿಕೊಂಡು ನೆಕ್ಸ್ಟ್ ದೇವಸ್ಥಾನದ ಕಡೆ ಹೊರಟ್ವಿ. ನಮಗೂ ಒಂದು ದೇವಸ್ಥಾನ ನೋಡಿದ್ಮೇಲೆ ಮತ್ತೊಂದು ದೇವಸ್ಥಾನಕ್ಕೆ ಕ್ಯೂರಿಯಾಸಿಟಿ ಇರ್ತಿತ್ತು, ಏನು ವಿಶೇಷ ಇದೆ ಅಂದ್ಕೊಂಡು ನಾವು ಕೂಡ ದೇವಸ್ಥಾನಗಳೇ ಹೋಗ್ತಿದ್ವಿ. ಈಗ ನಾವು ಬಂದಿರೋದು ಕಲಾಮಂದಿರ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಅಂದರೆ ಇಲ್ಲಿ ರಾಮ, ಸೀತೆ, ಲಕ್ಷ್ಮಣರ ಕಪ್ಪು ಕಲ್ಲಿನ ವಿಗ್ರಹಗಳನ್ನ ಈ ದೇವಸ್ಥಾನದಲ್ಲಿ ಅವರು ಇಟ್ಟಿದ್ದಾರೆ. ಸಾಂಪ್ರದಾಯಿಕ ದೇವಸ್ಥಾನ. 1782ರಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ಇದರ ವಿಶೇಷತೆ ಏನಂದರೆ ಅಯೋಧ್ಯೆಯಲ್ಲಿ ರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋಕ್ಕೂ ಮುಂಚೆ ನರೇಂದ್ರ ಮೋದಿಗಳು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರಂತೆ. ಇಲ್ಲಿ ಬಂದು ರಾಮ, ಸೀತೆ, ಲಕ್ಷ್ಮಣರ ಶಿಲೆ, ಒಂದು ಕಪ್ಪು ಶಿಲೆಯ ದೇವಸ್ಥಾನವನ್ನು ನೋಡಿ ಇಲ್ಲಿ ಒಂದು ಆಶೀರ್ವಾದ ತಗೊಂಡು ಇದರ ನಂತರ ಅಯೋಧ್ಯೆಯಲ್ಲಿ ರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರೋದು ಅಂತ ಅಲ್ಲಿ ಕೂಡ ಹೇಳಿದರು ವಿಚಾರಿಸಿದಾಗ. ದೇವಸ್ಥಾನ ಮಾತ್ರ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. 2 ಕಣ್ಣು ಸಾಲದು ದೇವಸ್ಥಾನ ನೋಡಿದ್ರೆ. ರಾಮ, ಸೀತೆ, ಲಕ್ಷ್ಮಣರಿಗೆ ಅಲಂಕಾರ ಮಾಡಿರೋದಾಗಿರ್ಬೋದು. ನಾವು ಹೋಗಿದ್ದ ಟೈಮಲ್ಲಿ ಮಂಗಳಾರತಿ ಮಾಡ್ತಿದ್ರು, ತುಂಬಾ ವಿಶೇಷವಾಗಿತ್ತು. ದೇವಸ್ಥಾನದ ಎದುರುಗಡೆನೇ ಇಲ್ಲಿ ದೇವಿಯ ದೇವಸ್ಥಾನ ಇದೆ. ಇದರ ಎದುರುಗಡೆ ನಿಮಗೆ ಕಲಾರಾಮ್ ಮಂದಿರ್ ಇದೆ. ನೀವೇ ನೋಡ್ಬೋದು ಎಷ್ಟು ಕೆತ್ತನೆಗಳನ್ನ ಹೇಗೆ ಮಾಡಿದ್ದಾರೆ ಅಂತೇಳಿ. ದೇವಸ್ಥಾನವೂ ಅಷ್ಟೇ ಅದ್ಭುತವಾಗಿದೆ. ನಮ್ಮ ಮಾವ ಆಗಲ್ಲ ಅಂಥೇಳಿ ಯಾವೊಂದು ದೇವಸ್ಥಾನವೂ ಬಿಡಲಿಲ್ಲ, ಎಲ್ಲ ಕಡೆನೂ ಬಂದರು. ಅವ್ರಿಗೂ ಒಂಥರ ಖುಷಿ ಇದೆ. ಇದು ನೋಡಿರಲಿಲ್ವಂತೆ ಅವರು. ನೋಡ್ಬೋದು ಆರತಿ ಮಾಡ್ತಿದ್ದಾರೆ. ಕಪ್ಪು ಶಿಲೆಯ ಸೀತಾರಾಮ ಲಕ್ಷ್ಮಣರ ವಿಗ್ರಹ ಈ ದೇವಸ್ಥಾನದಲ್ಲ ವಿಶೇಷ. ತುಂಬಾ ಖುಷಿ ಆಯಿತು ನಮಗೂ. ನಾವು ಬಂದಿದ್ದ ಟೈಮು ಆರತಿ ಕೂಡ ನಡೀತಿದ್ದರಿಂದ ತುಂಬಾ ಚೆನ್ನಾಗಿತ್ತು. ಖುಷಿ ಆಯಿತು ನಮಗೂ. ಸೊ ನೀವು ನಮ್ಮ ಜೊತೆ ನೀವು ಕೂಡ ಪಂಚವಟಿ ತ್ರ್ಯಂಬಕೇಶ್ವರ ದರ್ಶನ ಮಾಡ್ತಿದ್ದೀರಾ ಅಂತ ನನಗೂ ಬಹಳ ಖುಷಿ ಇದೆ. ಸೊ ಇದರ ನಂತರ ನಾವು ಹೋಗಿದ್ದು ನೋಡಿ, ಇನ್ನೂ ರಂಗೋಲಿಗಳನ್ನ ಹೇಗೆ ಹಾಕಿದ್ದಾರೆ ಅಂತೇಳಿ. ಇದರ ನಂತರ ನಾವು ಹೋಗಿದ್ದು ಸೀತಾಕುಂಡ್ ಅಂತ ಹೇಳ್ತಾರೆ. ಸೀತಾಕುಂಡ ಅನ್ನೋದಕ್ಕಿಂತ ಸೀತಾ ಗುಫಾ ಅಂತ ಒಂದು ಸ್ಥಳ, ಅದು ಏನೋ ವರ್ಕ್ ನಡೀತಿದೆ ಅಂತೇಳಿ ಅದನ್ನು ಕ್ಲೋಸ್ ಮಾಡಿದರು ಸೀತಾ ಗುಫಾನ. ಅಲ್ಲಿ ನಿಮಗೆ ಪಂಚವಟಿಯ 5 ವನಗಳಿವೆ. ಇದೇ ಒಂದು ಸ್ಥಳ ಸೀತಾ ಗುಫಾ. 5 ಆಲದ ಮರಗಳಿರುವಂಥ ಸ್ಥಳ ಸೀತಾ ಗುಫಾ. ಒಳಗಡೆ ವರ್ಕ್ ನಡೀತಿದ್ರಿಂದ ಕ್ಲೋಸ್ ಮಾಡಿದರು. ದರ್ಶನ ಸೀತಾ ಗುಫಾಗೆ ಎಂಟ್ರಿ ಇರಲಿಲ್ಲ. ಇಲ್ಲದವರು ಅಲ್ಲೂ ಕೂಡ ಎಳಗಡೆ ಇಳಿದು ಸೀತಾ ಗುಹೆ ಒಳಗೆ ಹೋಗ್ಬೋದಿತ್ತು. ಇದೇ ವಿಶೇಷತೆ ಪಂಚವಟಿಯದು, ಸೀತಾ ಗುಹೆ ಇರೋದು. ಮತ್ತು 5 ಮರಗಳೇನಿದೆ ಪಂಚವಟಿ ಅಂತ ಏನಿರ್ತದೆ ಅದು ಇದೇ ಮೇಯ್ನ್ ಪಾಯಿಂಟು. ನಾವು ಇಲ್ಲೇ ಕಾರ್ ನಿಲ್ಸಿದ್ವಿ, ಮತ್ತೆ ಕರ್ಕೊಬಂದು ಇಲ್ಲೇ ಬಿಟ್ಟರು. ಇಲ್ಲಿ ಮುಗಿತಿದ್ದಂಗೆ ನಾವು ಕಾರಲ್ಲಿ ಹೊರಟ್ವಿ. ಇಲ್ಲಿ ಶಿವಲಿಂಗ ದೇವಸ್ಥಾನ ಕೂಡ ಇದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಭಾಳ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ. ಇದು ಲಾಂಗ್ ಆಗೋದ್ರಿಂದ ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ಮುಗಿಸ್ಕೊಂಡು ನಾವು ಎಲ್ಲಿಗೆ ಹೋದ್ವಿ ಅನ್ನೋದು ಡೀಟೇಲ್ ವಿಡಿಯೋ ನಿಮಗೆ ಸಿಗುತ್ತೆ. ಸೊ ಎಲ್ಲರೂ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಿರ್ತೀರಾ ಅಂತ ಅನ್ಕೋತೀನಿ. ಬೇಗನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ನಂತರ ವೀಡಿಯೋಸ್ನ ನೋಡಿ. ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋಸ್ನ ನೋಡಿದ್ರೆ ನಿಮಗೆ ಸ್ಥಳಗಳ ಬಗ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ನೀವೇ ಹೋಗಿ ಬಂದಿರೋಷ್ಟು ನಿಮಗೆ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ನಾನು ಆದಷ್ಟು ಕವರ್ ಮಾಡಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ಡೀಟೇಲಾಗಿ ಸ್ಥಳಗಳ ಬಗ್ಗೆ ತೋರಿಸೋದಕ್ಕೋಸ್ಕರ. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವೇ ಪಂಚವಟಿಯ 5 ಮರಗಳು ನೋಡ್ಬೋದು. 1 2 3 4 ನಂಬರ್ ಕೂಡ ಹಾಕಿದ್ದಾರೆ ಆ ಒಂದು ಮರಗಳಿಗೆ. ನೋಡಿ 3 ನಂಬರ್ ಹಾಕಿದ್ದಾರೆ ಮರಕ್ಕೆ. 5 4 ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಇಲ್ಲಿ ಕಂಪ್ಲೀಟು ಕೆಲಸ ಜಾಸ್ತಿ ಇದೆ. ಒಳಗಡೆ ಹೋಗಬೇಕು ಗುಹೆಗೆ, ಸೀತಾ ಗುಫಾಗೆ ಆ ಕಡೆ ಎಂಟ್ರಿ ಇದೆ. ಸೊ ಹಾಗಾಗಿ ಬಿಟ್ಟಿಲ್ಲ. ನಾವು ಹೋಗಿ ಟೈಮಲ್ಲಿ ಕೆಲಸ ನಡೀತಿದ್ದರಿಂದ 1 ತಿಂಗಳ ಮಟ್ಟಿಗೆ ದರ್ಶನ ಇಲ್ಲ ಅಂತ ಹೇಳಿದರು. ನಾವು ಏನು ಮಾಡೋಕ್ಕಾಗಲ್ಲ. ಟೈಮಲ್ಲಿ ಹಂಗಾದಾಗ ನಾವು ಜಾಸ್ತಿ ಏನು ಮಾಡದೇ ಇರೋವಂಥ ಪರಿಸ್ಥಿತಿಯಲ್ಲಿರ್ತೀವಿ. ಸೀತಾ ಗುಫಾ ನೋಡಿ ಬೋರ್ಡ್ ಕೂಡ ಹಾಕಿದ್ದಾರೆ. ನಾವು ಹೋಗಿ ಟೈಮಲ್ಲಿ ಇರಲಿಲ್ಲ ಅಷ್ಟೇ, ಬಟ್ ಇದೆ. ಈಗ ಮೋಸ್ಟ್ಲಿ ಓಪನ್ ಇರುತ್ತೆ ಅನ್ಕೋತೀವಿ. ಸೊ ಇಲ್ಲೇ ಇದೆ ಅಲ್ಲಿ ಸೀತಾ ಗುಫಾಗೆ ಹೋಗಿರೋವಂಥ ಒಂದು ಸಣ್ಣ ದೇವಸ್ಥಾನ. ನಾನು ಕೂಡ ಅಭಿಷೇಕ ಮಾಡಿದೆ. ಸೊ ನಾನು ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ಸ್ಥಳದ ಬಗ್ಗೆ ಡೀಟೇಲ್ಸ್ನ ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಎಲ್ಲರೂ ಕಾಯ್ತಾ ಇರ್ತೀರ ಅಂತ ಭಾವಿಸ್ತಾ, ಸೊ ಬಾಯ್ ಅಂತ ಹೇಳ್ತಾ, ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.